ಸರ್ ನಿಮ್ಮಲ್ಲಿ ಒಬ್ರು ಹೆಣ್ಮಗಳಿದ್ದಾರೆ, ನೀವು ಕೂಡ ಹೆಣ್ಮಗಳು ಅಂತ ಅಂದಾಗ ತುಂಬಾ ಪ್ರೀತಿಯಿಂದ ಕಾಣ್ತೀರಿ. ಸೊ ಈಗ ಪ್ರೆಸೆಂಟ್ ಸಿಚುವೇಶನ್ ನಿಮ್ಗೆ ಗೊತ್ತಿದೆ, ಹೆಣ್ಮಕ್ಳಿಗೆಲ್ಲೋ ಕುತ್ಕೊಂಡು ಕೆಟ್ಟ ಸಂದೇಶಗಳನ್ನ ಕಳಿಸೋದು, ಅಶ್ಲೀಲ ಸಂದೇಶಗಳನ್ನ ಕಳಿಸೋದು ಇಂಡಸ್ಟ್ರಿ ನಿಮ್ಮ ಆ ಥರ ಮಾತಾಡೋರಿಗೆ ಆ ಥರ ಮೆಸೇಜ್ಗಳು ಮಾಡೋರು ಕರ್ಕೊಂಬಂದು ಚಪ್ಪಲಿ ಹೊಡಿಬೇಕು. ಯಾಕೆ ಗೊತ್ತಾ, ಇವಾಗ ಅವ್ರು ಹುಟ್ಟಿರೋದು ಒಂದು ತಾಯಿ ಹೊಟ್ಟೆಲ್ಲೇ ಅಲ್ವಾ. ಸೊ ಹಂಗಾಗಿ ಅವ್ರಿಗೆ ಬುದ್ಧಿನೇ ಇಲ್ಲ ಅಂದಮೇಲೆ ಅವ್ರ ಬಗ್ಗೆ ಮಾತಾಡೇನು ಪ್ರಯೋಜನ ಅಲ್ವಾ. ಒಂದು ಸ್ವಲ್ಪ ತಿಳುವಳಿಕೆ ಇರಬೇಕು. ಅಲ್ಲ ಏನಾಗುತ್ತೆ ಗೊತ್ತಾ, ತಿಳುವಳಿಕೆ ಇದ್ರೆ ಈ ಥರ ಎಲ್ಲ ಮಾತುಗಳು ಆಡಲ್ಲ. ಸೊ ಅವ್ರಿಗೆ ಲೋಕ ಜ್ಞಾನನೇ ಇಲ್ಲ ಅಂದ್ಮೇಲೆ ಅವ್ರ ಹತ್ರ ಮಾತಾಡೇನು. ಇದು ಉದ್ದೇಶಪೂರ್ವಕವಾಗಿ ಆಗುತ್ತಾ ನಟ ನಟಿಯರ ಮೇಲೆ ಏನಾಗ್ತಿತ್ತು ಗೊತ್ತಾ, ಮುಂಚೆ ಕೆಲವು ಕಡೆ ಅಂದ್ರೆ ಈ ಸೋಷಿಯಲ್ ಮೀಡಿಯಾ ಇದೆಲ್ಲ ಬರಕ್ ಮುಂಚೆನೂ ಇದೆ ಇವೆಲ್ಲ ಫ್ಯಾನ್ಸ್ ಇನ್ನೊಬ್ರಿಗೆ ಬೈಯೋದು ಈ ಥರ. ನನಗೆ ಯಾರೋ ಒಂದು ಸುಮಾರು ವರ್ಷದ ಮುಂಚೆ ಬೇರೆ ಯಾವುದೋ ಹೀರೋ ಯಾರು ಅಂತ ನನಗೂ ಗೊತ್ತಿಲ್ಲ, ಬಟ್ ನಮ್ಮ ಬಾಸ್ ಮುಂದೆ ನೀನೇನೋ ಅಂದ್ಬಿಟ್ಟು ಒಂದ್ಸಲಿ ಬ್ಲೇಡಲ್ಲಿ ಕೊಯ್ದು ಬಿಡಿದ್ದ ಆಯಿತಾ. ಸೊ ಅವಾಗಿನೂ ನಡೀತಿದೆ. ಇವಾಗ ಏನಂದರೆ ಈ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಎಲ್ಲರೂ ಕಾಮೆಂಟ್ಸ್ ಓದ್ಬೋದು, ಪ್ರತಿಯೊಂದು ಏನೋ ಡೈರೆಕ್ಟ್ ಮೆಸೇಜ್ಗಳು ಕಳಿಸ್ತಾ ಇದ್ದಾರೆ. ಸೊ ಈ ಥರ ಆಗ್ತಿರೋದ್ರಿಂದ ಇದು ಜಾಸ್ತಿ ಆಗ್ತಿದೆ. ಬಟ್ ಇದೆಲ್ಲ ನಿಲ್ಲಲೇಬೇಕು. ನಿಂತಿಲ್ಲ ಅಂದರೆ ತುಂಬ ಪರ್ಸ್ನಲ್ ಆಗಿ ಇನ್ವೈಟ್ ಮಾಡ್ತಾ ಇದ್ದಾರೆ ಇವರು. ಅಂದರೆ ಉಪಯೋಗಿಸುವಂಥ ಮಾತುಗಳು ಕೋಪ ಬರುತ್ತೆ. ಇವಾಗ ಇಂಥವ್ರ ಮೇಲೆ ಅಂತಲ್ಲ, ಯಾವುದೇ ಹೆಣ್ಮಗುಗಾಗಲಿ ಈ ಥರದ್ದು ಯಾರು ಮಾತಾಡಬಾರ್ದು. ಸೊ ತುಂಬ ತಪ್ಪು.